ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ವಿಡಿಯೋ ರಿಲೀಸ್ ಹಿಂದೆ ಡಿಕೆಶಿ ಕೈವಾಡ ಇದೆ ಅಂತ ದೇವರಾಜೇಗೌಡರು ಹೇಳ್ತಾರೆ. ದೇವರಾಜೇಗೌಡ ಆರೋಪ ಎಲ್ಲ ಸುಳ್ಳು ಅಂತ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಮುಖಂಡ ದೇವರಾಜೇಗೌಡರು ಸುಳ್ಳಿನ ಹೇಳಿಕೆ ಕೊಟ್ಟಿದ್ದಾರೆ. ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ, ಬಿಜೆಪಿಯ ಆಂತರಿಕ ವಿಚಾರ ತಿಳಿಸ್ತೇನೆ ಅಂತ ಪ್ರಯತ್ನ ಮಾಡಿದ್ರು. ದೇವರಾಜೇಗೌಡ ಏನೇನು ಚರ್ಚೆ ಮಾಡಿದ್ದಾರೆ ಎಲ್ಲ ಹೇಳ್ತಾನೆ. ಬಿಜೆಪಿ ಜೆಡಿಎಸ್ನಿಂದ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಅಂತ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ಪಾಪ ಬಿಜೆಪಿಯವರು ಜನತಾದಳದವರು ಪಾಪ ಅವನು ಉಪಯೋಗಿಸ್ಕೊಂಡು ಏನೇನು ಬೇಕು ಅವನಿಗೆ ಬೇಕಾದಷ್ಟು ಪ್ರಾಬ್ಲಮ್ ಇತ್ತು ಬಿಡಿ. ಅವನೆಲ್ಲ ಡಿಕ್ಲೇರ್ ಮಾಡ್ಕೊಂಡಿದ್ದಾನೆ, ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದಾನೆ, ನಿಮ್ಮ ಟಿ ವಿ ಇಂಟರ್ವ್ಯೂಗಳೆಲ್ಲ ಹೇಳಿದ್ದಾನೆ. ಅವನ ಹತ್ರ ಏನೇನು ಆಸ್ತಿ ಪಾಸ್ತಿ ವಸ್ತು ಏನೇನಿದೆ, ಪೆನ್ ಡ್ರೈವ್ ಇದೆ, ಯಾವಾಗ ಬಿಡುಗಡೆ ಆಗ್ತದೆ ಅದಕ್ಕೆಲ್ಲ ಅವನಿಗೆ ಮೊತ್ತ ಫಿಕ್ಸ್ ಮಾಡಿದ್ದಾನೆ. ಫಿಕ್ಸ್ ಮಾಡಿ ಏನೇನು ಬೇಕೆಲ್ಲ ನಿಮಗೆಲ್ಲ ಹೇಳ್ಕೊಂಡಿದ್ದಾರೆ, ಅಲ್ಲಿ ಏನೇನು ಬೇಕೆಲ್ಲ ಮಾಡಿದ್ದಾರೆ. ಇದು ನಿಮ್ಮ ಜಿಲ್ಲೆಗೆ ಎಲ್ಲ ಗೊತ್ತಿರೋಂಥ ವಿಚಾರ, ರಾಜ್ಯಕ್ಕೆ ಗೊತ್ತಿರೋಂಥ ವಿಚಾರ, ನಾನೇನು ಹೇಳಬೇಕಾಗಿಲ್ಲ. ಎಲ್ಲ ಇಂಟ್ರೂಡು ಎಲ್ಲ ಹೇಳಿದ್ದಾನೆ. ನಾನು ಭೇಟಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದ. ನಾನು ಅವನಿಗೆ ಟೈಮ್ ಕೊಡೋಕ್ಕೆ ಹೋಗಲಿಲ್ಲ. ನನಗೆ ಅವನು ಯಾರು ಅಂತ ನಾನು ಭೇಟಿ ಮಾಡಿಲ್ಲ. ಇನ್ನೇನೋ ಯಾವ ಬಂದಿದ್ದಂತೆ ನಾನು ಟೈಮ್ ಮಾಡಿದ್ದಂತೆ. ಮೊನ್ನೆ ಶಿವರಾಮೇಗೌಡ ಹತ್ರ ಬಂದು ಏನೋ ಹೇಳ್ಕೊಂಡಿದ್ದ, ನಾನು ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ನಾನು ಬಿಚ್ಚಿದ್ದೀನಿ, ನಾವೆಲ್ಲ ಬಿಜೆಪಿಯವರು ದಳದವರು ಎಲ್ಲ ನಮ್ಮಲ್ಲ ಏನೋ ಇಶ್ಯೂಸ್ ಇದೆ ಅಂತ ನನಗೆ ಹೇಳ್ಕೊಂಡಿದ್ದಂತೆ. ಆಯ್ತಪ್ಪ ಏನು ಅಂತ ಒಂದು ನಿಮಿಷನೋ ಏನೋ ಅರ್ಧ ನಿಮಿಷನೋ ಫೋನಲ್ಲಿ ಆಯಿತು ಟೈಮ್ ಇಡೋದು ಹತ್ರ ಆಯಿತು ಅಂತ ಹೇಳ್ಬಿಟ್ಟು ಅಷ್ಟೇ. ಅಷ್ಟು ಬಿಟ್ಟರೆ ಏನು ಗೊತ್ತಿಲ್ಲ. ಅವ್ನು ಏನೇನು ಹೇಳೋನೆ ಎಲ್ಲ ಸತ್ಯಕ್ಕೆ ದೂರವಾದಂಥ ವಿಚಾರ. ಡಿಕೆಶಿ 30 ನಿಮಿಷ ಮಾತನಾಡಿದ್ದಾರೆ ಅಂತ ದೇವರಾಜೇಗೌಡರು ಹೇಳಿದರು. ಈ ಬ್ಲ್ಯಾಕ್ ಮೇಲ್ಗೆ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಡಿಕೆ. ದೇವರಾಜೇಗೌಡ ಆರೋಪಕ್ಕೆ ಡಿಸಿಎಂ ಡಿಕೆಶಿ ಅವರ ಆಕ್ರೋಶದ ನುಡಿಗಳು. ಬಿಜೆಪಿ ಜೆಡಿಎಸ್ ಅವನ್ನ ಬಳಸಿ ಏನೇನು ಬೇಕು ಮಾಡಿಸ್ಕೊಳ್ತಿದ್ದಾರೆ, ಅವರಿಗೆ ಅವಮಾನ ಆಗಿದೆ, ಹಿಟ್ ಆ್ಯಂಡ್ ರನ್ ಮಾಡ್ಕೊಂಡಿದ್ದಾರೆ. ಯಾರಿದ್ದಾರೆ ಹಿನ್ನೆಲೆ ಗಾಯಕರು, ಮ್ಯೂಸಿಕ್ ಯಾರದ್ದು ಗೊತ್ತು ಅಂತ ಹೇಳ್ತಾರೆ ಡಿಕೆಶಿ. ಮೂವತ್ತು ನಿಮಿಷಗಳ ಆಡಿಯೋ ಇದೆ, ಎಲ್ಲವನ್ನೂ ಬಿಡುಗಡೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಒಳ್ಳೆ ಮಾಡಲಿ, ಯಾರು ಬೇಡ ಅಂತ ಹೇಳಿದವರು. ಅವನು ಮಾಡಲಿ, ಇನ್ನೊಬ್ಬ ಅವ್ನಿಗೆ ಹೇಳಿ ಕಳ್ಸವನಲ್ಲ ಲೀಡ್ರು, ಅವ್ನು ಹೇಳ್ತಿದ್ದಂಗೆ ಯಾರಿಗೆ ಫೋನ್ ಟಿ ವಿ ಆ್ಯಂಕರ್ಗಳಿಗೆ ಫೋನ್ ಮಾಡ್ತಿದ್ದ ಲೀಡ್ರು ಕೂತ್ಕೊಂಡು, ಅದೂ ಅಂತ ಇದೆ. ಅರ್ಥ ಆಯ್ತಾ? ಇವೆಲ್ಲ ಇಂಥ ಬ್ಲ್ಯಾಕ್ ಮೇಲ್ಗಳಿಗೆ, ಇಂಥ ಇವ್ರು ಯಾರು ಹಿಂದೆ ಯಾರ್ಯಾರು ಅವರೇ ಹಿಟ್ ಆ್ಯಂಡ್ ರನ್ ಗಿರಾಕಿಗಳು, ಅವೆಲ್ಲ ಚಿಲ್ಲರೆಗಳಿಗೆಲ್ಲ ನನಗೆ ಉತ್ತರ ಕೊಡೋಕ್ಕೆ ಯಾರಿಲ್ಲ. ನನಗೂ ಯಾರು ಏನೇನು ಗೊತ್ತಿದೆ. ಫ್ಲೋರಮ್ ಸರಿಯಾದ ಫ್ಲೋರ್ ಬೇಕಾದ್ರೆ ಮಾತಾಡೋಣ. 30 ನಿಮಿಷಗಳ ಆಡಿಯೋ ಇದೆ, ಎಲ್ಲವನ್ನೂ ಬಿಡುಗಡೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಒಳ್ಳೆ ಮಾಡಲಿ, ಯಾರು ಬೇಡ ಅಂತ ಹೇಳಿದವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.